ಈ ಆಹ್ವಾನ ಕೊಟ್ಟಿರುವಂಥದ್ದು ಸನ್ಮಾನ್ಯ ಶ್ರೀ ಜಗನ್ನಾಥ್ ಕುಲಕರ್ಣಿ ಅವರೇ. ಮೊದಲು 4 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದರು, 2 ವರ್ಷದ ಹಿಂದೆ ಮತ್ತೊಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದರು. ಹಾಗಾಗಿ ಒಟ್ಟು 4.5 ವರ್ಷದಲ್ಲಿ ಇದು 3ನೇ ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ರಾಯಚೂರು ಜಿಲ್ಲೆಯ ವಿಪ್ರ ಬಾಂಧವರಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ಆತ್ಮೀಯವಾದಂಥ ಈಗಿಂದೆಲ್ಲ ಚಿಕ್ಕಂದಿನಿಂದ ಕೂಡ ನನಗೆ ಭಾಳ ಸಂಬಂಧಗಳು. ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಾನು ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ನಡೆದುಕೊಳ್ಳುವಂಥ ಅಥವಾ ಅವರ ಜೊತೆಗೆ ಗೌರವಪೂರ್ವವಾಗಿ ವಿನಯಪೂರ್ವಕ ಇರುವಂಥ ಸಮುದಾಯ ಯಾವುದಾದಿದ್ದರೆ ಅದು ಬ್ರಾಹ್ಮಣ ಸಮುದಾಯ ಅಂತೇಳಿ ಬರಬರ್ತಾ ನನ್ನ ಸ್ನೇಹ, ನನ್ನ ನಡತೆ, ನನ್ನ ಆಚಾರ ವಿಚಾರಗಳು, ನನ್ನ ಸಂಪರ್ಕ ನಮ್ಮ ಬ್ರಾಹ್ಮಣ ಸಮುದಾಯದ ನನ್ನ ಆತ್ಮೀಯ ಸ್ನೇಹಿತರು ಸಹೋದರರ ಜೊತೆಗೆ ಕೂಡಿಕೊಂಡಾಗ ನನ್ನ ವ್ಯಕ್ತಿತ್ವವೇ ಬದಲಾವಣೆ ಆಯಿತು. ನನ್ನ ನಡತೆ ಆಚಾರ ವಿಚಾರಗಳಲ್ಲಿ ಭಾಳ ಪರಿಣಾಮಕಾರಿಯಾದಂಥ ಬದಲಾವಣೆಗಳನ್ನು ನಾನು ಕಂಡುಕೊಂಡು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೆ. ಅದಕ್ಕಾಗಿ ಖಂಡಿತವಾಗಿ ಕೂಡ ನನಗೆ ಭಾಳ ಧನ್ಯತಾ ಭಾವನೆ ಇದೆ ಬ್ರಾಹ್ಮಣ ಸಮಾಜದ ಜೊತೆ. ಇವತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಅಲ್ಲ ಎನ್ನುವಂಥದ್ದು ನನಗೆ, ಅಂದರೆ ಪ್ರತಿಭೆಗೆ ಕೊರತೆ ಇರುವಲ್ಲಿ ಮಾತ್ರ ಪ್ರತಿಭೆಗೆ ಪ್ರೋತ್ಸಾಹ ನೀಡಬೇಕು, ಉತ್ತೇಜನ ನೀಡಬೇಕೆನ್ನುವಂಥದ್ದು ನನ್ನ ಅಭಿಮತ. ಹೀಗಾಗಿ ಹುಟ್ಟುತ್ತಾ ಪ್ರತಿಭಾವಂತರಾಗಿರುವಂಥ ಈ ಸಮಾಜಕ್ಕೆ ಪ್ರತಿಭೋತ್ಸವ ಯಾಕೆ ಎನ್ನುವಂಥ ಎಲ್ಲೋ ಒಂದು ಕಡೆ ಚಿಕ್ಕ ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿತು. ಅದು ಅಲ್ಲಿಗೆ ಬಿಡೋಣ. ಹೀಗಾಗಿ ಪ್ರತಿಭೆ ಯಾರ ಸೊತ್ತು ಅಲ್ಲ, ಯಾರ ಕೊಡುಗೆ ಕೂಡ ಅಲ್ಲ. ಪ್ರತಿಭೆ ತನ್ನಷ್ಟು ತಾನೇ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವರ್ಣದ ಬಾಲಕೃಷ್ಣನೇ ತೋಳನಾಡೆ. ಥ್ಯಾಂಕ್ ಯು ವೆರಿ ಮಚ್.